ಈಗ ಮತ್ತೆ ಜಾಸ್ತಿ ಆಗಿದೆಲ್ಲ ಇವತ್ತು. ಏನು ಅವನಿಗೆ ತಲೆ ಇದೆಯೇನ್ರಿ? ಬೇವರ್ಸಿ ನನ್ನ ಮಗ ತಿರುಗ್ತಾ ಇರ್ತಾನೆ ಫ್ಲೈಟಲ್ಲಿ ಬೇಕಾದಂಗೆ ಕೋಟಿ ಗಟ್ಟಲೆ ಖರ್ಚು ಮಾಡ್ಕೊಂಡು ರೈತರು ಹೊಟ್ಟೆ ಮೇಲೆ ಹೊಡಿತಾನಲ್ರಿ. ಬಂದು ಹೋಗ್ಬಿಡ್ಬೇಕು ಕೆಲಸ ಬಿಟ್ಟು. ಒಂದು ವಾರದಲ್ಲಿ 2 ಸಲ ಜಾಸ್ತಿ ಆಗೋಯ್ತಲ್ಲ ಮಾಡಿದಾನೆ. ಎಲ್ಲ ರೈಟು ಜಾಸ್ತಿ ಮಾಡ್ಕೊಯ್ತಾ ಇದ್ದಾನೆ. ಇವ್ನು ಬಂದು ಏನು ಉದ್ಧಾರ ಮಾಡಿದಾನೆ ದೇಶನ? ರಾಜ್ಯ ಸರ್ಕಾರನೂ ಜಾಸ್ತಿ ಮಾಡ್ತಿದೆ, ಕೇಂದ್ರ ಸರ್ಕಾರನೂ ಜಾಸ್ತಿ ಮಾಡ್ತಿದೆ. ಒಟ್ಟಿನ ಸಾಯೋರು ಓಟ್ ಹಾಕ್ಬಿಟ್ಟು ನಾವೇ ಅವ್ರುಗಳ ಮಾತ್ರ ಕೋಟಿ ಇರುತ್ತೆ ಅವ್ರಿಗೆ. ಏನು ಹೇಳ್ತೀರಣ್ಣ ಇವತ್ತು ರೇಟ್ ಜಾಸ್ತಿ ಆಗಿರೋದಕ್ಕೆ? ರೇಟ್ ಜಾಸ್ತಿ ಆಗಿದ್ರೆ ಏನು ಹೇಳ್ತೀರಿ? ಏನು ಹೇಳ್ತೀರಿ? ಎಲ್ಲ ಬಡವ್ರ ತಲೆ ಮೇಲೆ ಆಗ್ತಾ ಇರಲಿ. ಹಿಂಗೆ ಆದ್ರೆ ಹೆಂಗೆ ಮುಂದೆ ಕಷ್ಟ. ಏನೋ ಜ್ಞಾನಗಿಣಕ ಸಾಯ್ಬೇಕಷ್ಟೇ. ಏನಿಲ್ಲ. ಏನು ಹೇಳ್ತೀರಿ ಈಗ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ತೀರಾ? ರಾಜ್ಯ ಸರ್ಕಾರನೂ ಅಷ್ಟೇ, ಕೇಂದ್ರ ಸರ್ಕಾರನೂ ಅಷ್ಟೇ. ಅವ್ರು ನೋಡಿದ್ರೆ 20 ರೂಪಾಯಿ 30 ರೂಪಾಯಿ ಟ್ಯಾಕ್ಸ್ ಕಟ್ತಾ ಮಾಡಿಕೊಂಡಿರ್ತಾರೆ. ಏನು ಮಾಡೋಕ್ಕೆ? ಅದ್ರೊಳಗೆ 10 ರೂಪಾಯಿ ಕಮ್ಮಿ ಮಾಡಿದ್ರು ಆಗುತ್ತಲ್ಲ. ಅವ್ರು ಯಾಕೆ 15 ರೂಪಾಯಿ ನಮ್ದು GST ಎಲ್ಲ ತಗೊಳ್ಳೋದಿಲ್ಲ ಅವರು? ನಾವು GST ಕಟ್ಟೋದು ಈಗ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಅದೆಲ್ಲ ಯಾರಿಗೂ ಹೋಗುತ್ತೆ? ಕೇಂದ್ರ ಸರ್ಕಾರಕ್ಕೆ ತಾನೇ ಹೋಗೋದು. ಯಾಕೆ ಜಾಸ್ತಿ ಮಾಡ್ಬೇಕು ಅವನು? ಇಲ್ಲ GST ತೆಗಿಬೇಕು. GST ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಎಲ್ಲಾನು ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ. ಇಷ್ಟೆಲ್ಲ ಕಟ್ಟು ಇವನು ಜಾಸ್ತಿ ಮಾಡ್ಕೊ ಹೋಗ್ತಾ ಇದ್ರೆ ಎಲ್ಲಿಂದ ಸಂಪಾದನೆ ಮಾಡೋದು? ದೇಶ ಉದ್ಧಾರ ಈಗ 107 ರೂಪಾಯಿ ಹೋಗ್ಬಿಟ್ಟಿದೆ ಇವತ್ತು. ಈ ವಾರದಲ್ಲಿ 2 ಸಲ ಜಾಸ್ತಿ ಮಾಡಿದ್ದಾರೆ. ಕಷ್ಟ. 107 ರೂಪಾಯಿ 48 ಪೈಸಾ. ಎಷ್ಟು? 107 ರೂಪಾಯಿ 48 ಪೈಸೆ. ಇವತ್ತಿನ ಮತ್ತೆ ಜಾಸ್ತಿ ಆಗಿದೆ ಅಂತ ನೋಡಿ ಅಣ್ಣ ಹೇಳ್ತಾ ಇದ್ದಾರೆ. ಹಾಂ, ಎಷ್ಟಾಗಿದೆ? 107 ರೂಪಾಯಿ 48 ಪೈಸೆ ಆಗಿದೆ. ಎಸ್, 107 ರೂಪಾಯಿ 48 ಪೈಸೆ ಪೆಟ್ರೋಲ್ ಇವತ್ತು ಮತ್ತೆ 95 ಪೈಸೆ ಜಾಸ್ತಿ ಆಗಿದೆ. ಒಟ್ಟಲ್ಲಿ ಒಂದು ಸಲ ನಾವು ಹಾಂ ಮನೆ ನಿಲ್ಲಿಸ್ಬಿಡ್ಬೇಕು. ಹಾಂ ಹೇಳಿ. ಈಗ ಮತ್ತೆ ಜಾಸ್ತಿ ಆಗಿದೆಲ್ಲ ಇವತ್ತು. ಏನು ಅವನಿಗೆ ತಲೆ ಇದೆಯೇನ್ರಿ? ಬೇವರ್ಸಿ ನನ್ನ ಮಗ ತಿರುಗ್ತಾ ಇರ್ತಾನೆ ಫ್ಲೈಟಲ್ಲಿ ಬೇಕಾದಂಗೆ ಕೋಟಿ ಗಟ್ಟಲೆ ಖರ್ಚು ಮಾಡ್ಕೊಂಡು ರೈತರು ಹೊಟ್ಟೆ ಮೇಲೆ ಹೊಡಿತಾನಲ್ರಿ. ಬಂದು ಹೋಗ್ಬಿಡ್ಬೇಕು ಕೆಲಸ ಬಿಟ್ಟು. ಒಂದು ವಾರದಲ್ಲಿ 2 ಸಲ ಜಾಸ್ತಿ ಆಗೋಯ್ತಲ್ಲ ಮಾಡಿದಾನೆ. ಎಲ್ಲ ರೈಟು ಜಾಸ್ತಿ ಮಾಡ್ಕೊಯ್ತಾ ಇದ್ದಾನೆ. ಇವ್ನು ಬಂದು ಏನು ಉದ್ಧಾರ ಮಾಡಿದಾನೆ ದೇಶನ? ರಾಜ್ಯ ಸರ್ಕಾರನೂ ಜಾಸ್ತಿ ಮಾಡ್ತಿದೆ, ಕೇಂದ್ರ ಸರ್ಕಾರನೂ ಜಾಸ್ತಿ ಮಾಡ್ತಿದೆ. ಒಟ್ಟಿನ ಸಾಯೋರು ಓಟ್ ಹಾಕ್ಬಿಟ್ಟು